ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮೈಸೂರು ಸಿಲ್ಕ್ ಸ್ಯಾರಿಗೆ ಸ್ಟೆಪ್ ಕುಚ್ಚು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನು ಸ್ಯಾರಿನ ಬ್ಯಾಕ್ ಸೈಡ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. 6 ಎಳೆ ದಾರದಲ್ಲಿ ಈ ಥರ ತೊಗೊಂಡು ಇಷ್ಟು ಲೆಂತ್ಗೆ ಕಟ್ ಮಾಡ್ಕೊಬೇಕು. ಇಷ್ಟು ಲೆಂತ್ ಕಟ್ ಮಾಡಿಕೊಂಡು ಒಂದು ಸೆಂಟ್ರಲ್ಲಿ ಹೆಬ್ಬೆಟ್ಟನ್ನು ಕೊಟ್ಟು ಈ ರೀತಿ ಗಂಟು ಬರೋ ರೀತಿ ಮಾಡಬೇಕು ಫ್ರೆಂಡ್. ಅದಾದಮೇಲೆ ಇವಾಗ ನಾನು ಒಂದು ಸ್ಮಾಲ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾವು ಸ್ಮಾಲ್ ಬೀಡ್ಸನ್ನು ಆರಾಮಾಗಿ ಹಾಕ್ಬೋದು. ಈಗ ಅದು ಸ್ಮಾಲ್ ಬೀಡ್ಸನ್ನು ಆರಾಮಾಗಿ ಹಾಕ್ಬೋದು. ಗಮ್ ಹಾಕಿ ಹಾಕ್ತೀನಿ ಅಂದರೆ ಅದು ಲೇಟ್ ಆಗುತ್ತೆ. ಈ ಥರ ಹಾಕ್ಬಿಟ್ಟು ಇವಾಗೊಂದು ನಾಟ್ ಹಾಕೋದು ಫ್ರೆಂಡ್ಸ್. ನಾಟ್ ಆದಮೇಲೆ ಇವಾಗ ಎರಡನ್ನೂ ಸೇರಿಸಿ ಒಂದು ನಾಟ್ ಮಾಡಬೇಕು. ಈ ಥರ ನೀಟಾಗಿ ಫಿನಿಶಿಂಗ್ ಬರಬೇಕು. ಥ್ರೆಡ್ಡು ಮೇಲೆ ಕೆಳಗಡೆ ಆಗಬಾರ್ದು. ಈ ಥರ ನೋಡಿ ಬಂತು. ನೀಟಾಗಿ ನಾಟ್ ಬರಬೇಕು. ನಾಟ್ ಆದಮೇಲೆ ಪಕ್ಕದಲ್ಲಿ ಗ್ಯಾಪ್ ಬಿಡೋಂಗಿಲ್ಲ. ಅದ್ರ ಪಕ್ಕನೇ ಮತ್ತೆ ಇನ್ನೊಂದು ಸರಿ ಈ ಥರ ಹಾಕಬೇಕು. ಗ್ಯಾಪ್ ಬಿಡಬಾರ್ದು. ಸೇಮ್ ಇದೇ ರೀತಿ ನಾಟ್ ಹಾಕೋಬೇಕು. ನಾಟ್ ಆದಮೇಲೆ ಇವಾಗ ಮತ್ತೆ ಬೀಡ್ ಆ್ಯಡ್ ಮಾಡ್ಕೋಬೇಕು. ಅಲ್ಲಿ ಒಂದು ಬೆಟ್ಟಷ್ಟು ಉಗುರದಷ್ಟು ಗ್ಯಾಪ್ ಬಿಟ್ಟು ನಾವು ಮತ್ತೆ ಒಂದು ನಾಟ್ ಹಾಕೊಳ್ಳೋದಕ್ಕೆ ಹಾಕೋಬೇಕು. ಈ ಥರ ನಾಟ್ ಹಾಕೊಬೇಕು. ಈ ಥರ ಹಾಕೊಂಡಾದ್ಮೇಲೆ ಸೇಮು ಒಂದೊಂದು ಬೀಡನ್ನು ಆ್ಯಡ್ ಮಾಡಬೇಕು. ಕಾಟನ್ ಥ್ರೆಡ್ಡಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ನೀಡಲಲ್ಲಿ ಈಗ ನಾನು ಬೀಡು ಆ್ಯಡ್ ಮಾಡ್ತೀನಿ. ಬೇಗ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಿದ್ರೆ. ಈಗ ಮತ್ತೆ ನಾಟ್ ಹಾಕ್ಕೊಬೇಕು. ಎರಡಕ್ಕೂ ಸೇಮ್ ಇದೇ ರೀತಿ ನಾಟ್ ಹಾಕ್ಕೋಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ನಾಟ್ ಹಾಕ್ಕೊಂಡು ಇದೇ ರೀತಿ ನಾಟ್ ಆದಮೇಲೆ ಮತ್ತೆ ಎರಡನ್ನೂ ಕೂಡ ಸೇರಿಸಿ ನಾಟ್ ಮಾಡಬೇಕು. ಎರಡನ್ನೂ ಸೇರಿಸಿ ನೋಡಿ ಈ ಥರ ನಾಟ್ ಹಾಕ್ಕೋಬೇಕು. ನಾಟ್ ಹಾಕೊಂಡಾದಮೇಲೆ ನಾನು 80 ಎಳೆ ದಾರ ತೊಗೊಂಡು ಈ ಥರ ಬರುತ್ತೆ. ನಾಟ್ ಹಾಕ್ಕೊಂಡ್ರೆ 80 ಎಳೆ ನಾನು ದಾರನ ತೊಗೊಂಡಿದ್ದೀನಿ ಫ್ರೆಂಡ್ಸ್. 80 ಡಬಲ್ ಮಾಡಿದ್ರೆ 160 ಆಗುತ್ತೆ. ನೀಡಲ್ಗೆ ಹಾಕಬೇಕಾದ್ರೆ 160 ಆಗುತ್ತೆ. ಈಗ ನಾನು ಕುಚ್ಚು ಕಟ್ಟಬೇಕಾದ್ರೆ ಮತ್ತೆ ಡಬಲ್ ಆದರೆ 160 ಎಷ್ಟಾಯಿತು ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಅಷ್ಟು ಥ್ರೆಡ್ಡನ್ನು ನಾನು ತೊಗೊಂಡಿದ್ದೀನಿ ಈ ಥರ ಕುಚ್ಚು ಕಟ್ಟೋದಕ್ಕೆ. ಈ ಥರ ನೋಡಿ ನಾನು ಸಿಲ್ಕ್ ಥ್ರೆಡ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ರೀತಿ ನಾನು ಗಂಟು ಹಾಕೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಈಸಿ ಮೆಥಡಲ್ಲಿ ಈ ಥರ ಸಿಲ್ಕ್ ಥ್ರೆಡ್ನ ಕಟ್ ಮಾಡಿಕೊಂಡು ನೀವು ಈ ಥರ 3 ರೌಂಡು 4 ರೌಂಡು ಜರಿ ಥ್ರೆಡ್ಡನ್ನು ಸುತ್ತಬಿಟ್ಟು ಎರಡನ್ನೂ ಸೇರಿಸಿ ಈ ಥರ ಗಂಟು ಹಾಕ್ಕೊಳ್ಳಿ. 4 ಗಂಟು ಇಲ್ಲ 3 ಗಂಟು ಇಲ್ಲ 5 ಗಂಟು ನಿಮ್ಗೆ ಹೆಂಗೆ ಇದಾಗುತ್ತೆ ಈ ಥರ ಗಂಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ಒಂದು ಮೆಥಡ್. ಬೇಬಿ ಕುಚ್ಚಿಗೆ ಈ ಥರ ಮೆಥಡಲ್ಲೂ ಬೇಬಿ ಕುಚ್ಚು ಕಟ್ಬೋದು. ಎಷ್ಟು ಲೆಂತ್ ಬೇಕು ನೋಡಿ. ನಾನು ಸ್ವಲ್ಪ ಶಾರ್ಟೇ ಕಟ್ ಮಾಡ್ತೀನಿ. ಮತ್ತು ಸೇಮ್ ಇದೇ ರೀತಿ ನಾನು ನೀಡಲಲ್ಲಿ ಯಾವ ರೀತಿ ಜರಿ ಥ್ರೆಡ್ನ ಕಟ್ಟೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೀಡಲಲ್ಲಿ ಇದೇ ರೀತಿ ಗ್ರೀನ್ ಕಲರು ಪಿಂಕ್ ಕಲರು ನಾನು ಕುಚ್ಚು ಕಾಂಬಿನೇಷನ್ ತೊಗೊಂಡಿದ್ದೀನಿ. ಇವಾಗ ನೀಡಲಲ್ಲಿ ಕುಚ್ಚನ್ನು ಯಾವ ರೀತಿ ಕಟ್ಟೋದು ಅಂತ ಫಿನಿಶಿಂಗ್ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಬೇಬಿ ಕುಚ್ಚಿಗೆ ಆ ರೀತಿನಾದರೂ ಕೂಡ ಮಾಡ್ಬೋದು, ಈ ರೀತಿನಲ್ಲಾದರೂ ಮಾಡ್ಬೋದು. ಬಟ್ ಸ್ಯಾರಿನ ಮಗ್ಚಿ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಡೈರೆಕ್ಟ್ ಫೋಲ್ಡಿಂಗ್ ಇದರಲ್ಲಿ ಹಾಕ್ಕೊಂಡಿಲ್ಲ. ಈ ಥರ ನಾಟ್ ಮಾಡಿ ನೀಡಲಲ್ಲಿ ಜರಿನ ಯಾವ ರೀತಿ ನಾಟ್ ಮಾಡಿ ಈ ಥರ ಬರುತ್ತೆ ಫ್ರೆಂಡ್. ಒಂದು ನಾಟ್ ಮಾಡಬೇಕು, ಏಕೆಂದರೆ ಅದು ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಜರಿ ಥ್ರೆಡ್ಡಲ್ಲಿ ಈ ಥರ ನಾಟ್ ಮಾಡಬೇಕು. ನಾಟ್ ಮಾಡಿದ್ಮೇಲೆ ಈ ಥರ. ಓಕೆ ಫ್ರೆಂಡ್ಸ್.
ಫಿನಿಶಿಂಗ್ ನೀಟಾಗಿ ಬಂದಿದೆ. ಈ ಥರ ಕಟ್ ಮಾಡ್ಕೊಳ್ಳಿ. ಜರಿ ಥ್ರೆಡ್ನ ಕಾಣಿಸ್ದೇ ಇರೋ ರೀತಿ ಕಟ್ ಮಾಡ್ಕೊಳ್ಳಿ. ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ನಾನು ಫುಲ್ಲು ಸ್ಯಾರಿನ ಇದೇ ರೀತಿ ಫಿನಿಷ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಫಿನಿಷ್ ಆಗಿದೆ ಫ್ರೆಂಡ್ಸ್. ಫಿನಿಷ್ ಆದಮೇಲೆ ಈ ಥರ ಕಾಣಿಸುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.